ಈ ಹೊತ್ತಿನ ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲ ಸ್ಟೋರಿ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಆದಂತಹ ವರುಣಾರ್ಭಟ. ನಿನ್ನೆಯ ಈ ವರುಣಾರ್ಭಟಕ್ಕೆ ಇಡೀ ಬೆಂಗಳೂರಿನ ಜನ ಹೈರಾಣಾಗಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅತಿ ಹೆಚ್ಚು ಮಳೆ ಬಂದಾಗ ಬರೀ ಇದೇ ರೀತಿಯಾದಂಥ ಅವಾಂತರಗಳಾಗುತ್ತೆ. ಇದ್ರ ಬಗ್ಗೆ ಸಿಬ್ಬಂದಿಗಳಿಗೆ ಎಷ್ಟೇ ಗಮನಕ್ಕೆ ತಂದರೂ ಕೂಡ ಯಾರು ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಧಾರಾಕಾರ ಮಳೆಗೆ ಬೃಹತ್ ಮರಗಳು ಧರೆಗುರುಳಿದವೆ ರಾಜಧಾನಿಯಲ್ಲಿ. 5 ಕಾರು ಬೈಕ್ಗಳು ಜಖಮಾಗಿದ್ದಾವೆ. ನಿವಾಸಿಗಳು ಪರದಾಡಿದ ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ಈ ಭಾರಿ ಅನಾಹುತ ಅವಾಂತರ ಆಗಿತ್ತು. ಗ್ರೇಟರ್ ಬೆಂಗಳೂರು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೀಳೋ ಹತ್ತದ ಮರ, ಇದ್ರ ಬಗ್ಗೆ ಈಗ ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಏನೂ ಆಗೋದಿಲ್ಲ, ಮರ ಬೀಳಲ್ಲ, ತೊಂದರೆ ಆಗಲ್ಲ ಅಂಥೇಳಿ ಹಾರಿಕೆ ಜೊತೆಗೆ ನಿರ್ಲಕ್ಷ್ಯ ವಹಿಸಿದ್ದು. ಈಗ ನೋಡಿ, ಯಾವಾಗ ಅಲ್ಲಿನ ಸ್ಥಳೀಯ ನಿವಾಸಿಗಳು ಬೀಳೋ ಹಂತದಲ್ಲಿದೆ ಮರ ಅಂತ ಹೇಳಿದಾಗಲೇ ಅದಕ್ಕೆ ಬೇಕಾಗಿರೋ ಅಗತ್ಯ ಕ್ರಮವನ್ನು ತಗೊಂಡಿದ್ದಿದ್ರೆ ಇವತ್ತು ಈ ರೀತಿಯಾದಂಥ ಅವಾಂತರಗಳು ಆಗಿರ್ತಿರಲಿಲ್ಲ. ಸದ್ಯ ಅದು ತಡರಾತ್ರಿ ಆಗಿರುವಂಥ ಘಟನೆ ಇದು, ಮರ ಬಿದ್ದಿದ್ದು. ಇನ್ ಕೇಸ್ ಬೆಳಗಿನ ಜಾವನೋ ಅಥವಾ ಮಧ್ಯಾಹ್ನದಷ್ಟೊತ್ತಿಗೋ ಬೆಳಕಿದ್ದ ಟೈಮ್ನಲ್ಲಿ ಹಾಕಿದ್ದಿದ್ರೆ, ಯಾರು ಓಡಾಡ್ತಾ ಇರ್ಬೇಕಾದ್ರೆ ಹಿಂಗೆ ಹಾಕಿದ್ದಿದ್ರೆ ಸಾವು ನೋವುಗಳು ಸಂಭವಿಸ್ತಾ ಇದ್ವೋ ಏನೋ. ಸದ್ಯ ದೇವ್ರ ದೊಡ್ಡವನು ಅಂತೀವಲ್ಲ, ಅದಕ್ಕೇನೆ ತಡರಾತ್ರಿ 3 ಗಂಟೆಗೆ ಆಗಿದೆ. ಧರೆಗುರುಳಿದ ಪರಿಣಾಮ ಅಲ್ಲಿ ಪಾರ್ಕಿಂಗ್ ಮಾಡಿದಂಥ 4-5 ಕಾರುಗಳು ಬೈಕ್ಗಳೆಲ್ಲವೂ ಜಖಮಾಗಿದೆ. ಸಿಬ್ಬಂದಿಗಳ ವಿರುದ್ಧ ಈಗ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮರ ಬಿದ್ದ ಜಾಗ ಅಂದರೆ ರಾಜಾಜಿನಗರದ 4ನೇ ಬ್ಲಾಕ್ನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬರೀ ತೋರಿಸ್ತೀನಿ. ಬೆಂಗಳೂರು ನಗರದಲ್ಲಿ ಒಂದ್ಸಾರಿ ಮಳೆ ಬಂದರೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತವೆ. ಸೊ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಅಂದರೆ ಇಲ್ಲಿ ಒಂದು ಸುಮಾರು ಬೃಹತ್ ಗಾತ್ರದ ಮರ ಬಿದ್ದು 4 ಕಾರುಗಳು, 3 ಬೈಕು, 1 ಟೆಂಪೋ ಕೂಡ ಜಖಮಾಗಿದೆ. ಸದ್ಯ ನಾನು ಸ್ಥಳದಲ್ಲಿದ್ದೀನಿ. ಸೊ ನೀವು ಗಮನಿಸ್ತಾ ಇರ್ಬೋದು, ರಾಜಾಜಿನಗರದ 4th ಬ್ಲಾಕ್ನಲ್ಲಿ ಈ ಒಂದು ಬೃಹತ್ ಗಾತ್ರದ ಮರ ಬಿದ್ದು 4 ಕಾರುಗಳು, 1 ಟೆಂಪೋ ಮತ್ತು 3 ಬೈಕ್ಗಳು ಜಖಂಗೊಂಡಿರುವಂತಹ ಘಟನೆ ನಡೆದಿದೆ. ಸೊ ಈಗ ಇಲ್ಲಿನ ಅಂದರೆ ಬೆಸ್ಕಾಂ ಅಧಿಕಾರಿಗಳು ಬಂದು ಇದೀಗ ಕರೆಂಟನ್ನು ತೆಗೆಯುವಂಥ ಕೆಲಸ ಮಾಡಿದರೆ, ಜೊತೆಗೆ GBA ಅಧಿಕಾರಿಗಳು, ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾಗಿದೆ, ಸಿಬ್ಬಂದಿಗಳು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಿಬ್ಬಂದಿಗಳು ಬಂದು ಈಗ ಇಲ್ಲಿ ಮರವನ್ನು ತೆರವು ಮಾಡುವಂಥ ಕೆಲಸ ಇದೀಗ ಮಾಡ್ತಾ ಇದ್ದಾರೆ. ಆದರೆ ಬೆಳಗಿನ ಜಾವ 3:30 ಸುಮಾರಿಗೆ ಈ ಒಂದು ಬೃಹತ್ ಗಾತ್ರದ ಮರ ಬಿದ್ದಿದೆ. ಸೊ ಅಂದರೆ ಒಂದು ಚೂರು ಹೆಚ್ಚು ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆ ಲೇಟ್ ಆಗಿದ್ರು. 4 ಗಂಟೆಯಿಂದನೂ ಕೂಡ ಇಲ್ಲಿ ಈ ರಸ್ತೆಯಲ್ಲಿ ಪಕ್ಕದಲ್ಲಿ ಪಾರ್ಕ್ ಇದೆ, ವಾಕಿಂಗ್ ಬರ್ತಾರೆ, ಮತ್ತು ಸ್ಕೂಲ್ ವ್ಯಾನ್ಗಳು ಕೂಡ ಬರ್ತಾ ಇರ್ತವೆ, ಜನರು ವಯಸ್ಸಾದವ್ರು ಬರ್ತಾರೆ. ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಸಾಕಷ್ಟು ಜನರ ಪ್ರಾಣ ಹೋಗ್ತಿತ್ತು ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಜೊತೆಗೆ ಏನಾದರೂ ಅಂದರೆ ಈ ಸದ್ಯಕ್ಕೆ ಈ ಒಂದು ಬೃಹತ್ ಗಾತ್ರದ ಮರ ಬೀಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇದನ್ನು ಆದಷ್ಟು ಬೇಗ ತೆರವುಗೊಳಿಸಿ ಅಂತೇಳಿ ಈಗಾಗಲೇ ಈ ಹಿಂದೆ ಕೂಡ ಇಲ್ಲಿನ ಸ್ಥಳೀಯರು GBA ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆದರೂ ಕೂಡ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಿ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡಿರಲಿಲ್ಲ. ಸೊ ಹೀಗಾಗಿ ರಾತ್ರಿ ಬಂದಿದ್ದಂತಹ ಮಳೆಗೆ ಈಗ ಈ ಒಂದು ಬೃಹತ್ ಗಾತ್ರದ ಮರ ಬಿದ್ದು ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿರುವಂತಹ ಘಟನೆಯನ್ನ ಸದ್ಯ ನಾವೀಗ ನೋಡ್ತಾ ಇದ್ದೀವಿ. ಸರ್, ಒಟ್ಟಾರೆ ಎಲ್ಲೋ ಒಂದು ಕಡೆ ಈ GBA ಅಧಿಕಾರಿಗಳು ನಾವು ಮುಂಬರುವಂತಹ ಮಳೆಗೆ ನಾವು ಮುಂಜಾಗ್ರತೆ ಆಗಿರ್ತೀವಿ, ಯಾವುದೇ ಎಲ್ಲಿ ಅವಾಂತರಗಳು ಅನಾಹುತಗಳು ಆಗದಂತೆ ನಾವು ನೋಡ್ಕೊಳ್ತೀವಿ, ಎಚ್ಚರಿಕೆ ವಹಿಸಿದ್ದೀವಿ ಅಂತೇಳಿ ಕೇವಲ ಉಡಾಫೆ ಉತ್ತರವನ್ನ ಕೊಡ್ತಾ ಇರ್ತಾರೆ. ಆದರೆ ಈಗ ನಿಜಕ್ಕೂ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಈಗಾಗಲೇ 4-5 ಕಾರುಗಳು ಮತ್ತೆ 1 ಟೆಂಪೋ, 3-4 ಬೈಕ್ಗಳು ಕೂಡ ಜಖಂಗೊಂಡಿರುವಂತಹ ಘಟನೆ ರಾಜಾಜಿನಗರದಲ್ಲಿ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು. ನೋಡಿ, ರಾಜಾಜಿನಗರದ 4th ಬ್ಲಾಕ್ನಲ್ಲಿ ಆಗಿದ್ದಂತಹ ಘಟನೆ, ಬೃಹದಾಕಾರದ ಮರ ಉರುಳಿರೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಕ್ಕಪಕ್ಕದ ನಿವಾಸಿಗಳು ಮಾತಾಡಿದ್ದಾರೆ ಪವರ್ ಟಿವಿ ಜೊತೆಗೆ. ಅವ್ರು ಹೇಳಿದ್ದೇನು ಬನ್ನಿ ತೋರಿಸ್ತೀನಿ. ನಮ್ಗೆ ಮನೆಯಿಂದ ಆಚೆ ಬರೋಕ್ಕಾಗಿಲ್ಲ, ಆ ಥರ ಫುಲ್ ಆಗಿದೆ. ಇದು ಲಾಸ್ಟ್ ಟೈಮ್ 2-3 ಸಲ ಹೇಳಿದ್ರಂತೆ ಪಕ್ಕದ ಮನೆಯವರು, ಈ ಥರ ಮಳೆ ಬೆಳೋ ಥರ ಇದೆ ಮಾಡ್ರಿ ಅಂತ. ಅವರು ಏನು ಹೇಳ್ಬಿಟ್ಟು ಹೋಗಿದ್ದಾರೆ ಅಂದರೆ ಈಗ ಏನೇ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರೆ. ಈಗ ನೋಡಿ ಈ ಥರ ಆಗಿದೆ. ಇದು ಚೆನ್ನೈಯಿಂದ ಬಂದಿದ್ದಾರೆ ರಿಲೇಷನ್ನು, ರಾತ್ರಿನ ಬಂದಿರೋದು, ಬಂದು ಈ ಥರ ಆಗೋಯ್ತು. ಅವ್ರು ಫುಲ್ ಅಪ್ಸೆಟ್ ಆಗ್ಬಿಟ್ಟವ್ರೆ. ಈಗ ಏನು ಮಾಡೋದಂತಲೇ ಗೊತ್ತಿಲ್ಲ. ಈಗ ನಮ್ಗೆ ರಾತ್ರಿ ಮಳೆ ಬಂದಿರೋದ್ರಿಂದ ಕುಸಿದಂಗಾಗಿ ಫುಲ್ಲು ಬಿದ್ದೋಗಿದೆ. 3:15 ನಾವು ಎದ್ದಿದ್ದು, ಅದು ಸಡನ್ನಾಗಿ ಈಚೆ ಬಂದು ನೋಡಿದಾಗ ಫುಲ್ಲು ಮರ ಉಳ್ಕೊಂಬಿಟ್ಟಿತ್ತು. ಇಲ್ಲೆಲ್ಲ ಫುಲ್ಲು ಮರ ಎಲ್ಲ ಇದಾಗಿತ್ತು. ಇವಾಗೆಲ್ಲ ಗಾಡಿ ತೆಗ್ದಿರೋದು. ಹೌದು ಸರ್,
ಅಲ್ಲೊಂದು 2 ಗಾಡಿ ಹೋಗಿದೆ, ಈ ಕಡೆ ಒಂದು ಗಾಡಿ, ಅಲ್ಲಿ ಟೆಂಪೋ ಹೋಗಿದೆ. ಸ್ಕೂಟ್ರುಗಳಿಗೆ 2-3 ಸ್ಕೂಟ್ರಿಗೆ ಏನೂ ಆಗಿಲ್ಲ, ಇನ್ನು ಮಿಕ್ಕಿದ್ದಕ್ಕೆ ಏಟಾಗಿದೆ, ಫುಲ್ ಜಜ್ಜೋಗಿದೆ. ಯಾರು ಅಂತ ಏನು ಹೇಳೋದು ಸರ್, ಏನು ಇಂಥವೆಲ್ಲ ಗಮನಿಸ್ಬೇಕು. ಇದು BBMP ಅವರು ಮರ ಅವಾಗವಾಗ ಸ್ವಲ್ಪ ರಂಬೆ ಎಲ್ಲ ಕಟ್ ಮಾಡಿ ನೋಡ್ಕೋಬೇಕು. ಜನದ ತಲೆ ಮೇಲೆ ಬಿದ್ದಿದ್ರೆ ಎಷ್ಟೋ ಜನ ಸತ್ತೋಗಿರೋರಲ್ಲ. ಬೆಳಗ್ಗೆ ಹೊತ್ತು 5 ಗಂಟೆಗೆ ವಾಕಿಂಗ್ಗಳಿಗೆ ಬರ್ತಾರೆ, 8 ಜನಕ್ಕೆ ಎಫೆಕ್ಟ್ ಆಗಿರೋದು. ವಯಸ್ಸಾದವ್ರು ಬರ್ತಾರೆ, ಮಕ್ಳುಗಳು, ಸ್ಕೂಲ್ ವ್ಯಾನ್ಗಳು ಬರ್ತಿರುತ್ತೆ, ತುಂಬ ತೊಂದರೆ ಆಗಿರೋದು.